ಕ್ಷಣಗಳಲ್ಲಿ ಹುಟ್ಟೂರಿಗೆ ಕೃಷ್ಣ ಪಾರ್ಥಿವ. ಚನ್ನಪಟ್ಟಣದಲ್ಲಿ ಕೃಷ್ಣ ಅಂತಿಮ ಯಾತ್ರೆಗೆ ಜನ ಕಂಬನಿ ಮಿಡಿದರು. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಎಸ್ಎಂ ಕೃಷ್ಣ ಪಾರ್ಥಿವ ಹುಟ್ಟೂರನ್ನ ತಲುಪಲಿದೆ. ದಾರಿಯುದ್ದಕ್ಕೂ ಕಂಡು ಬಂದಂತಹ ದೃಶ್ಯ ಇದು. ಹೂವಿನಿಂದ ಅಲಂಕಾರಗೊಂಡಂತಹ ಈ ವಾಹನ, ಇದರ ಒಳಗಡೆ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಸದಾಶಿವ ನಗರದ ಅವರ ಮನೆಯಿಂದ ಹೊರಟು ಚನ್ನಪಟ್ಟಣ ತಲುಪಿದೆ. ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇನ್ನೂ ಸಹ ಹುಟ್ಟೂರನ್ನ ತಲುಪಿಲ್ಲ ಪಾರ್ಥಿವ. ಆದರೆ ದಾರಿಯುದ್ದಕ್ಕೂ ಸೇರಿರುವಂತಹ ಜನಸಾಗರ ದೃಶ್ಯಗಳಲ್ಲಿ ನೋಡ್ತಾ ಇದೆ. ತಮ್ಮ ನೆಚ್ಚಿನ ನಾಯಕನಿಗೆ ಕಣ್ಣೀರ ವಿದಾಯವನ್ನ ಹೇಳಿದ್ದಾರೆ. ಎಲ್ಲ ನೋಡಿದ್ರು ಅಲ್ಲಿ ಜನ ಸೇರಿದ್ರು, ಅಂತಿಮ ದರ್ಶನವನ್ನ ಪಡೆದ್ರು, ಹೂವನ್ನ ಅರ್ಪಿಸಿ ಅಂತಿಮ ನಮನವನ್ನ ಸಲ್ಲಿಸಿದ್ರು. ದಾರಿಯುದ್ದಕ್ಕೂ ಸೇರಿರೋ ಜನಸಾಗರ ಇದು ದೃಶ್ಯಗಳಲ್ಲಿ ನೋಡ್ತಾ ಇದೆ. ರಸ್ತೆಯ ಎರಡೂ ಬದಿಗಳಲ್ಲೂ ಜನ ನಿಂತಿದ್ರು, ಅಂತಿಮ ದರ್ಶನವನ್ನ ಪಡೆದ್ರು. ಅಲ್ಲಲ್ಲಿ ಕೆಲವು ನಿಮಿಷಗಳ ಕಾಲ ನಿಲ್ಲಿಸಲಾಗಿತ್ತು. ಕಾರಣ ಜನ ಅಂತಿಮ ದರ್ಶನವನ್ನ ಪಡ್ಕೊಳ್ಳಿ ಅಂತ. ಬೆಳಗ್ಗಿನಿಂದಲೂ ಸಹ ಜನ ಕಾದು ನಿಂತಿದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಪಾರ್ಥಿವ ಇರೋ ವಾಹನ ಸಾಗುವಂತಹ ದಾರಿ ಇದು. ದಾರಿ ತುಂಬೆಲ್ಲ ಜನ ನಿಂತಿದ್ದಾರೆ. ಮನೆ ಮಗನನ್ನ ಕಳ್ಕೊಂಡು ಜನ ಕಣ್ಣೀರು ಹಾಕಿದ್ದಾರೆ. ಹೂವಿನಿಂದ ವಿದಾಯವನ್ನ ಕೋರಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಕೆಲವೇ ಹೊತ್ತಲ್ಲಿ ಹುಟ್ಟೂರಿಗೆ ಕೃಷ್ಣ ಅವರ ಪಾರ್ಥಿವ ಬರುತ್ತೆ. ದಾರಿಯುದ್ದಕ್ಕೂ ಜನಸಾಗರವೇ ಸೇರಿದೆ. ಬರೋದೊಂದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಆದರೆ ನೀವಿರುವಂತಹ ಸ್ಥಳ ಈಗ ಅಂತಿಮ ದರ್ಶನ ಮತ್ತು ಅಂತ್ಯ ಸಂಸ್ಕಾರಕ್ಕೆ ಏನು ವ್ಯವಸ್ಥೆ ಮಾಡಲಾಗಿದೆ, ಅಲ್ಲಿ ಪರಿಸ್ಥಿತಿ ಹೇಗಿದೆ? ಅಲ್ಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬೆಳಗ್ಗಿನಿಂದಲೇ ಕಾದು ನಿಂತಿದ್ದಾರೆ ಅಂತಿಮ ದರ್ಶನ ಪಡೆಯೋದಕ್ಕೆ. ಶ್ವೇತಾ, ಸದಾಶಿವನಗರದಿಂದ ಹೊರಟಂತಹ ಪಾರ್ಥಿವ ಶರೀರ 10 ಗಂಟೆ ಸರಿಸುಮಾರಿಗೆ ಸೋಮನಹಳ್ಳಿಯನ್ನ ತಲುಪುತ್ತೆ ಅನ್ನುವಂಥ ಅಂದಾಜನ್ನ ಮಾಡಲಾಗಿತ್ತು. ಆದರೆ ರಸ್ತೆ ಉದ್ದಕ್ಕೂ ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಅಭಿಮಾನಿಗಳು ಅವರನ್ನ ಅಂತಿಮ ದರ್ಶನವನ್ನ ಪಡ್ಕೊಳ್ಳಿಕ್ಕೆ ಕಾದು ನಿಂತಿದ್ರು. ಪಾರ್ಥಿವ ಬಂದಂತಹ ಸಂದರ್ಭದಲ್ಲಿ ಪುಷ್ಪ ನಮನವನ್ನ ಸಲ್ಲಿಸಿ ಅವರಿಗೆ ಗೌರವ ವಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ರು. ರಸ್ತೆ ಉದ್ದಕ್ಕೂ ಕೂಡ ಸಾವಿರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಅವರ ಹತ್ತಿರದಿಂದ ಕಂಡಂಥವರು ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡ್ರು. ಆ ಕಾರಣಕ್ಕಾಗಿ ಪಾರ್ಥಿವ ಅವರ ಹುಟ್ಟೂರನ್ನ ತಲುಪೋದು ಸ್ವಲ್ಪ ತಡ ಆಗ್ತಾ ಇದೆ. 1 ಗಂಟೆ ಆಗ್ತಾ ಬಂತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿಯ ಅಂತ್ಯಕ್ರಿಯೆ ನಡೆಯುವಂತಹ ಜಾಗವನ್ನ ಬಂದು ತಲುಪುತ್ತೆ ಅನ್ನುವಂಥದ್ದು. ಈಗಾಗಲೇ ಚನ್ನಪಟ್ಟಣವನ್ನು ಬಿಟ್ಟು ಮದ್ದೂರು ಗಡಿಭಾಗವನ್ನ ಎಂಟ್ರಿ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಈ 1 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಮತ್ತೆ ಗಣ್ಯರಿಗೆ ಯಾರೆಲ್ಲ ಬರ್ತಾರೋ ಅವರಿಗೆ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಈ ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ ಬಂದು ತಲುಪುತ್ತೆ. ಈಗಾಗಲೇ ಎಲ್ಲಾ ರೀತಿಯ ಅಂತಿಮ ಸಿದ್ಧತೆಗಳು ಕೂಡ ಇಲ್ಲಿ ಮುಗ್ದಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನು ಆ ಸಿಮೆಂಟಿನ ವೇದಿಕೆ ಕಾಣ್ತಾ ಇದೆ, ಈ ವೇದಿಕೆಯ ಮೇಲೆ ಅವರ ಪಾರ್ಥಿವವನ್ನ ಇಟ್ಟು ಅಂತಿಮ ವಿಧಿವಿಧಾನಗಳನ್ನ ಅವರ ಕುಟುಂಬಸ್ಥರು ನೆರವೇರಿಸ್ತಾರೆ. ಎಸ್ಎಂ ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಹೆಗಡೆ ಚಿತೆಗೆ ಅಗ್ನಿ ಸ್ಪರ್ಶವನ್ನ ಮಾಡೋದ್ರ ಮೂಲಕ ಅಂತಿಮ ವಿಧಿವಿಧಾನವನ್ನ ನೆರವೇರಿಸುವುದಾಗಿ ಅವರ ಕುಟುಂಬ ಮೂಲಗಳಿಂದ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಈಗಾಗಲೇ ವೈದಿಕರ ತಂಡದಿಂದ ಅಂತಿಮ ವಿಧಿವಿಧಾನದಲ್ಲಿ ಯಾವೆಲ್ಲ ಪೂಜಾ ಕೈಂಕರ್ಯಗಳಿರುತ್ತೋ ಅದರ ಮೊದಲ ಭಾಗವಾಗಿ ಮಂತ್ರ ಪಠಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಆ ವೈದಿಕ ಒಂದು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದ 15 ಜನರ ವೈದಿಕರ ತಂಡ ಈಗಾಗಲೇ ಆ ಕೈಂಕರ್ಯಗಳನ್ನು ಆರಂಭಿಸಿ ಮೊದಲಿಗೆ ಮಂತ್ರ ಪಠನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ
ಗಣ್ಯರು ಕುಳಿತುಕೊಳ್ಳುವಂಥ ಆ ಆಸನದ ವ್ಯವಸ್ಥೆಗಳನ್ನು ನೀವು ಇಲ್ಲಿ ಗಮನಿಸ್ಬೋದು. ಸಾಕಷ್ಟು ಜನ ಅಧಿಕಾರಿಗಳಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಪಕ್ಷಾತೀತವಾದಂಥ ನಾಯಕ, ಅಜಾತ ಶತ್ರು. ಎಲ್ಲ ಪಕ್ಷದವರ ಜೊತೆ ಕೂಡ ಒಂದು ಆತ್ಮೀಯತೆ ಇತ್ತು. ಎಲ್ಲರಿಗೂ ಕೂಡ ಮಾರ್ಗದರ್ಶನ ಕೊಟ್ಟು ಎಲ್ಲರಿಗೂ ಕೂಡ ಬೇಕಾದಂತಹ ವ್ಯಕ್ತಿಯಾಗಿದ್ದರು. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಅವರ ಅಂತಿಮ ದರ್ಶನ ಪಡೀಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಪಕ್ಕದಲ್ಲೇ ಜರ್ಮನ್ ಟೆಂಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದರ ಕೆಳಭಾಗದಲ್ಲಿ ಅಲ್ಲಿ ಅಂತಿಮ ದರ್ಶನಕ್ಕೆ ಪಾರ್ಥಿವವನ್ನು ಇಡಲಾಗುತ್ತೆ. ಅದರ ಮುಂಭಾಗದಲ್ಲೇ ಜನಸಾಮಾನ್ಯರಿಗೂ ಕೂಡ ಅಂದರೆ ಸಾರ್ವಜನಿಕರು ಕೂಡ ಅವರ ಅಂತಿಮ ದರ್ಶನ ಪಡೀಲಿಕ್ಕೆ ಒಂದು ಮುಕ್ತ ಅವಕಾಶವನ್ನು ಕೊಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಮದ್ದೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣ ಭಾಗದ ಎಲ್ಲ ಜನರುಗಳು ಕೂಡ ಅವರ ಅಂತಿಮ ದರ್ಶನ ಪಡ್ಕೊಳ್ಳಿಕ್ಕೆ ಬಂದು ಸರತಿ ಸಾಲಿನಲ್ಲಿ ಬಂದು ನಿಂತು ಕಾದು ನಿಂತಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಸೋಮನಹಳ್ಳಿಯ ಅಂತಿಮ ಸಂಸ್ಕಾರ ನಡೆಯುವಂತಹ ಜಾಗಕ್ಕೆ ಬಂದು ತಲುಪುತ್ತೆ. ಆಗ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗತ್ತೆ. ಸರತಿ ಸಾಲಿನಲ್ಲಿ ಬರುವಂತಹ ಜನಸಾಮಾನ್ಯರು ಕೂಡ ಅಂತಿಮ ದರ್ಶನವನ್ನು ಪಡೆದು ಒಂದು ಗೌರವ ವಂದನೆಯನ್ನು ಕೂಡ ಗೌರವ ನಮನವನ್ನು ಕೂಡ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲಿಸಲಿದ್ದಾರೆ. ಮತ್ತೊಂದು ಕಡೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಗಳಾಗಿರೋದನ್ನು ನಾವಿಲ್ಲಿ ಕಾಣಬಹುದು. ಅವರು ರಾಜಕೀಯವಾಗಿ ಒಂದಷ್ಟು ಸೇವೆಯನ್ನು ಸಲ್ಲಿಸಿದ್ರು. CM ಆಗಿದ್ರು, ಸ್ಪೀಕರ್ ಆಗಿದ್ರು, ಸಚಿವರಾಗಿ ಅಂದರೆ ಪ್ರಧಾನಮಂತ್ರಿ ಅಂತ ದೊಡ್ಡ ಹುದ್ದೆಯನ್ನು ಬಿಟ್ಟು ಇನ್ನೆಲ್ಲ ಹುದ್ದೆಯನ್ನು ಅಲಂಕರಿಸಿ ಪ್ರತಿ ಅಧಿಕಾರದಲ್ಲ ಕೂಡ ತಮ್ಮ ಹೆಜ್ಜೆ ಗುರುತನ್ನು ಸ್ಥಾಪಿಸಿದಂಥವರು. ಇತರ ರಾಜಕಾರಣಿಗಳಿಗೂ ಕೂಡ ಮಾದರಿಯಾದಂಥವರು, ಅಗ್ರಗಣ್ಯ ನಾಯಕ ಅನ್ಸ್ಕೊಂಡಂಥವರು ಎಸ್.ಎಂ. ಕೃಷ್ಣ. ಆ ಕಾರಣಕ್ಕಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ರು. ಇವತ್ತಿಗೂ ಕೂಡ ಅಭಿವೃದ್ಧಿ ಕೆಲಸವನ್ನು ನಾವು ಸಾಕಷ್ಟು ಜನ ನಾಯಕರುಗಳನ್ನು ಮಾತನಾಡಿಸೋ ಸಂದರ್ಭದಲ್ಲಿ ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೆನೆಯುವಂತಹ ಆ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ರು. ಅಂದರೆ ಅಷ್ಟರ ಮಟ್ಟಿಗೆ ಅವರ ಅಧಿಕಾರಾವಧಿಯಲ್ಲಿ ಅವರ ಹೆಜ್ಜೆ ಗುರುತನ್ನು, ಅವರ ಛಾಪನ್ನು ಮೂಡಿಸುವಂಥ ಕೆಲಸವನ್ನು ಎಸ್.ಎಂ. ಕೃಷ್ಣ ಅವರು ಮಾಡಿದರು. ಆ ಕಾರಣಕ್ಕಾಗಿ ಸರ್ಕಾರದಿಂದ ಸರ್ಕಾರಿ ಗೌರವಗಳು ಸಲ್ಲಬೇಕು ಅವರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪಾರ್ಥಿವ ಶರೀರ ಬಂದು ಅಂತಿಮ ದರ್ಶನ ಮುಗಿದ ಬಳಿಕ ಏನೋ ಒಂದು ಅಂತಿಮ ವಿಧಿವಿಧಾನ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಆ ಸರ್ಕಾರದಿಂದಲೂ ಕೂಡ ಸರ್ಕಾರಿ ಗೌರವಗಳನ್ನು ಸಲ್ಲಿಸುವಂಥ ಕೆಲಸಗಳು ಕೂಡ ಆಗುತ್ತೆ. ಇನ್ನು ಅಂತಿಮ ವಿಧಿವಿಧಾನದ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಪಂಚಗವ್ಯದ ಮೂಲಕ ಅವರಿಗೆ ಒಂದಷ್ಟು ಕೈಂಕರ್ಯಗಳನ್ನು ಮಾಡಲಾಗುತ್ತೆ. ಶ್ರೀಗಂಧದ ಕಟ್ಟಿಗೆಗಳನ್ನು ಅವರ ಚಿತೆಗೆ ಏನು ಬಳಸಲಾಗುತ್ತೆ ಅದನ್ನು ಕೂಡ ಈಗಾಗಲೇ 1000 kg ತೂಕದ ಕಟ್ಟಿಗೆಗಳನ್ನು ಕೂಡ ತರಿಸಿರ್ತಕ್ಕಂಥದ್ದು. ಅಂದರೆ ಶ್ರೀಗಂಧವನ್ನು ಬಳಸಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಶ್ರೀಗಂಧವನ್ನು ಬೆಳಿಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇತ್ತು. ರೈತರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಶ್ರೀಗಂಧನ ಬೆಳಿಲಿಕ್ಕೆ ಒಂದಷ್ಟು ಅನುಮತಿಯನ್ನು ಆ ಕಾಯ್ದೆಯನ್ನು ಸುಲಭಗೊಳಿಸುವಂಥ ಕೆಲಸವನ್ನು ಎಸ್.ಎಂ. ಕೃಷ್ಣ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಆ ಶ್ರೀಗಂಧದ ಕಟ್ಟಿಗೆಯಿಂದಲೇ ಅವರನ್ನು ಸುಡಬೇಕು ಅನ್ನುವಂತಹ ಏನು ಬಯಕೆ ಅವ್ರ ಕುಟುಂಬಸ್ಥರಾಗಿತ್ತು. 1000 kg ಶ್ರೀಗಂಧದ ಕಟ್ಟಿಗೆಗಳನ್ನು ಸ್ವತಃ ಎಸ್.ಎಂ. ಕೃಷ್ಣ ಅವರ ಜಮೀನಿನಲ್ಲೇ ಬೆಳೆದಂತಹ ಶ್ರೀಗಂಧದ ಕಟ್ಟಿಗೆಗಳನ್ನು ಇಲ್ಲಿ ತಂದಿಟ್ಟಿರೋದನ್ನು ನಾವು ಕೂಡ ಗಮನಿಸಿದ್ವಿ. ಅವರ ಅಭಿಮಾನಿಗಳು ಕೂಡ ಶ್ರೀಗಂಧದ ಕಟ್ಟಿಗೆಗಳನ್ನು ತಂದಿಡ್ತಕ್ಕಂತಹ ಕೆಲಸವನ್ನು ಮಾಡೋದ್ರ ಮೂಲಕ ಅವರ ಮೇಲಿದ್ದ ಪ್ರೀತಿಯ ಅಭಿಮಾನಗಳನ್ನು ಮೆರೆಯುವಂಥ ಕೆಲಸವನ್ನು ಮಾಡಿದ್ರು. ಈಗಾಗಲೇ ಸಚಿವ ಸಂಪುಟದ ಹಲವು ಸದಸ್ಯರುಗಳು ಕೂಡ ಬಂದು ಇಲ್ಲಿ ಹಾಜರಿಯಾಗಿರ್ತಕ್ಕಂಥದ್ದು. ಅವರ ಕುಟುಂಬದ ಸದಸ್ಯರುಗಳು ಕೂಡ ಒಬ್ಬೊಬ್ಬರಾಗೆ ಬಂದು ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಂದರೆ ಎಲ್ಲೂ ಕೂಡ ಗೊಂದಲ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದೆ. ಒಂದು ಕಡೆ ಅವರ ಕಾಫಿ ಡೇ ಏನು ಕಾಣ್ತಾ ಇದೆ, ಕಾಫಿ ಡೇ ಆವರಣದಲ್ಲಿ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಆ ಕಾಫಿ ಡೇಯ ಒಳಭಾಗದಲ್ಲಿ ಅವರ ಕುಟುಂಬಸ್ಥರುಗಳು, ಸಾಧು ಸಂತರುಗಳು, ಅವ್ರಿಗೆ ತುಂಬ ಆತ್ಮೀಯ ಬಳಗ ಏನಿರುತ್ತೆ ಅವರು ಕೂತು ಅಂತಿಮ ಸಂಸ್ಕಾರವನ್ನು ಕಣ್ತುಂಬ ನೋಡಬೇಕು ಅನ್ನುವಂಥದ್ದನ್ನ ದೃಷ್ಟಿಯಿಂದ ಅವರಿಗೆ ಸಪ್ರೇಟ್ ಕಂಪಾರ್ಟ್ಮೆಂಟನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಸಾಕಷ್ಟು ಜನ ಗಣ್ಯರು ಕೂಡ ಅವರ ಅಂತಿಮ ದರ್ಶನಕ್ಕೆ ಬರ್ತಾರೆ. ಅವ್ರಿಗೂ ಕೂಡ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಬ್ಯಾರಿಕೇಡ್ ಏನಿದೆ ಈ ಭಾಗದಿಂದ ಹಲವು ರಾಜಕೀಯ ಗಣ್ಯರುಗಳು ಎಂಟ್ರಿಯಾಗಿ ಅವರ ಅಂತಿಮ ದರ್ಶನವನ್ನು ಕೂಡ ಅಲ್ಲಿ ಪಡ್ಕೊಳ್ಳುವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಜನಸಾಮಾನ್ಯರಿಗೂ ಕೂಡ ಒಂದಷ್ಟು ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಮಾಡಿ ಅವರು ಕೂಡ ಯಾವುದೇ ನೂಕುನುಗ್ಗಲಾಗದಿರೋ ರೀತಿಯಲ್ಲಿ, ಯಾವುದೇ ಗೊಂದಲಕ್ಕೊಳಗಾಗದಿರೋ ರೀತಿಯಲ್ಲಿ ಅಂತಿಮ ದರ್ಶನ ಮಾಡಲಿಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು, ಎಲ್ರಿಗೂ ಕೂಡ ಅಂತಿಮ ದರ್ಶನ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಲ್ಲ ರೀತಿಯ ಅಚ್ಚುಕಟ್ಟಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಸೋಮನಹಳ್ಳಿಯ ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ ಬಂದು
ತಲುಪುತ್ತೆ. ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕಾದು ನಿಂತಿದ್ದಾರೆ. ನೆಚ್ಚಿನ ನಾಯಕನಿಗೆ ಒಂದು ಗೌರವಪೂರ್ವ ಬೀಳ್ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕಾದು ನಿಂತಿದ್ದಾರೆ. ಅವರಿಗೆ ನಮನವನ್ನು ಸಲ್ಲಿಸಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ 3 ಗಂಟೆಗೆ ಶುರುವಾಗುತ್ತೆ ಅವರ ಅಂತಿಮ ಸಂಸ್ಕಾರದ ಪ್ರಕ್ರಿಯೆಗಳು. ಆ 1 ಗಂಟೆ 2 ಗಂಟೆ ನಡೆಯುವಂತಹ ಅಂತಿಮ ಸಂಸ್ಕಾರದ ಪ್ರಕ್ರಿಯೆಯಲ್ಲಿ ಈ SM ಕೃಷ್ಣ ಅವರ ಪಾರ್ಥಿವ ಶರೀರ ಪಂಚಭೂತಗಳಲ್ಲಿ ಲೀನ ಆಗುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.